ಇವತ್ತು ನಾವು ಮೀಟಿಂಗ್ ಮಲ್ಟಿಪಲ್ ಥಿಂಗ್ಸ್. ಒಂದು ವಿ ವಾಂಟ್ ಟು ಅನ್ಬಾಕ್ಸ್ ದಿಸ್ ಲಿಟಲ್ ಥಿಂಗ್. ಇದು ND ಫಿಲ್ಟರ್ಸ್ ಫ್ರಮ್ KNF. ND ಫಿಲ್ಟರ್ CPL ಮತ್ತು ಬ್ಲ್ಯಾಕ್ ಡಿಫ್ಯೂಷನ್ ಅಂದರೆ ಪ್ರೊಮಿಸ್ಡ್ ಫಾರ್ Insta360 Luma Ultra. ನಾನು ಏನು ರೆಕಾರ್ಡ್ ಮಾಡ್ತಾಯಿದ್ದೀನಿ ಇವಾಗ. ಓಕೆ, ಸೊ ಇದು ಎರಡನೇ ಪ್ರಾಡಕ್ಟು. ದಿಸ್ ಇಸ್ ಫ್ರಮ್ ಕೇಸ್ ಅಂತ, ರೆವಲ್ಯೂಷನ್ ರಿಂಗ್. ಇದು ನನಗೆ ಕೇಸ್ ಅವ್ರು ಕಳಿಸಿರೋದು, ನಾನು ಬೈ ಮಾಡಿರೋದಲ್ಲ. ಇದು ಕೇಸ್ ಅವ್ರು ನನಗೆ ಪ್ರಮೋಷನ್ಗೆ ಕಳಿಸಿರೋದು. ವಿ ವಿಲ್ ಟ್ರೈ ದಿಸ್ ಔಟ್ ಇನ್ ಗೋವಾ, ನೋಡೋಣ ಹೇಗಿದೆ ರೆವಲ್ಯೂಷನ್ ರಿಂಗ್. ಬಟ್ ಐ ಆಮ್ ನಾಟ್ ಶೋರ್. ದಿಸ್ ಕಾಸ್ಟ್ ಅರೌಂಡ್ ಸಮ್ವೇರ್ 8,000 ಜಸ್ಟು ಒಂದು ಸ್ಟೆಪ್ ಅಪ್ ರಿಂಗಿಗೆ. ಇಟ್ ವಿಲ್ ಹೆಲ್ಪ್ ಯು ಟು ಸ್ಟೆಪ್ ಅಪ್ ಫ್ರಮ್ 67 to 82. 67ಇಂದ ಡೈರೆಕ್ಟ್ 82ಗೆ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಇಟ್ಸ್ ಟು ಎಕ್ಸ್ಪೆನ್ಸಿವ್ ಅಂತ ನನಗೆ ಅನ್ಸುತ್ತೆ. ಐ ಡೋಂಟ್ ನೋ ವೈ ದೇ ಹ್ಯಾವ್ ಡಿಸೈನ್ಡ್ ಇಟ್. ದೇ ಹ್ಯಾವ್ ಗಿವನ್ ಅ ನೈಸ್ ಬಾಕ್ಸ್ ಆ್ಯಂಡ್ ಎವ್ರಿಥಿಂಗ್. ಬಟ್ ಯಾ, ಫುಲ್ ವೀಡಿಯೋ ನೋಡೋಣ, ಇನ್ಸ್ಟಾಗ್ರಾಮ್ ವೀಡಿಯೋ ನೋಡೋಣ ಇದನ್ನು. ಲೈಕ್ ಆಲ್ವೇಸ್ ಮೆಸ್ಸಿ ಟೇಬಲ್ ಹೆವಿ ಮೆಸ್ ಇದೆ. ಯಾಕಂದರೆ ನಾನು ಈ ಗ್ರೀನ್ ಮ್ಯಾಟನ್ನು ನೋಡ್ತಿದ್ರೆ ಇದ್ರ ಮೇಲೆ ನನ್ನ ಮೋಸ್ಟ್ ಆಫ್ ದ ಅನ್ಬಾಕ್ಸಿಂಗ್ ನಾನು ಶೂಟ್ ಮಾಡೋದು. ಸೊ ವಿ ವಿಲ್ ಶೂಟ್ ದ ಅನ್ಬಾಕ್ಸಿಂಗ್ ಆಫ್ case and also ND filter. So the setup is like this. ಇಲ್ಲಿ ನೋಡ್ತಿದ್ದೀರಾ, this is the setup. ನಾನು ಟ್ರೈಪಾಡ್ನ ಟೇಬಲ್ ಮೇಲೇ ಇಟ್ಬಿಟ್ಟಿದ್ದೀನಿ, ಸೊ ಐ ಗೆಟ್ ಅ ಪ್ರಾಪರ್ ಆ್ಯಂಗಲ್. ಬಟ್ ಆಲ್ಸೋ ಇದ್ರದ್ದು ಒಂದು ಸ್ವಲ್ಪ ಕ್ರಾಪ್ ಮಾಡ್ತೀನಿ, ಬಿಕಾಸ್ ಅದರಲ್ಲಿ ತುಂಬ ಬೇಡದೇ ಇರೋ ಆಪ್ಷನ್ಸ್ ಎಲ್ಲ ಇದೆ ಅದರಲ್ಲಿ. ಸೊ ಅದರಲ್ಲಿ ಎಷ್ಟೊಂದು ಬೇಡದೇ ಇರೋ ಆಪ್ಷನ್ಸ್ ಇದೆ. ಸೊ ಅದರಿಂದ ಸ್ವಲ್ಪ ಕ್ರಾಪ್ ಮಾಡ್ತೀನಿ ಫೈನಲ್ ವಿಡಿಯೋ ಅಷ್ಟೊತ್ತಿಗೆ. ಲುಕ್ ಅಟ್ ದಿಸ್, ಏನು ಸಕಾಲಾಗಿದೆ. ಇದರಲ್ಲಿ ನಮ್ಮ ಹತ್ರ 3 ಇದೆ. ಒಂದು ND ಫಿಲ್ಟರು ಇಲ್ಲಿರೋದು, ND 5 ತನಕ ಇದೆ. ND 32 ಇಲ್ಲಿ ಸ್ವಲ್ಪ ಇದೆ, ಅಲ್ಲಿ ಸ್ವಲ್ಪ ಇದೆ. ಸೊ ND 32 ತನಕ ಇದೆ. ಇದು CPL ಫಿಲ್ಟರ್, ರಿಫ್ಲೆಕ್ಷನ್ಸ್ ತೆಗಿಕ್ಕೆ. ಆ್ಯಂಡ್ ಇದು ಪ್ರೊಮಿಸ್ಡ್ ಬ್ಲ್ಯಾಕ್ ಡಿಫ್ಯೂಷನ್ ಫಿಲ್ಟರ್. 3 ಫಿಲ್ಟರ್. ಆ್ಯಂಡ್ ನನಗಿನ್ನೊಂದು ಇಷ್ಟ ಆಗಿದ್ದು, ಒದಾಡ್ತಿದ್ದೆ ನಾನು, ಸ್ಕ್ರೀನ್ ಗಾರ್ಡ್ ಇಲ್ಲ ಅಂತ ಸ್ಕ್ರೀನ್ಗೆ. ಲುಕ್ ಅಟ್ ದಿಸ್, ಸ್ಕ್ರೀನ್ ಗಾರ್ಡು ಕಳಿಸ್ಬಿಟ್ಟಿದ್ದಾರೆ ಸ್ಕ್ರೀನ್ಗೆ. ಸೊ ನಾನು ಅವಾಗಲೇ ಹೇಳ್ದಂಗೆ ಇವತ್ತು ಬರೀ ಅನ್ಬಾಕ್ಸಿಂಗ್ಸ್ ಜಾಸ್ತಿ ಇರುತ್ತೆ. ಯಾಕಂದರೆ ನಾವು ಗೋವಾಗೆ ಹೋಗ್ತಾ ಇದ್ದೀವಿ. ದಸ್ ಲಾಟ್ ಆಫ್ ಥಿಂಗ್ಸ್ ದಟ್ ಹಸ್ ಕಮ್ ಇನ್. ನಾವು ಆಲ್ರೆಡಿ ಈ KNFನ ಅನ್ಬಾಕ್ಸ್ ಮಾಡಿದ್ವಿ, ND ಫಿಲ್ಟರ್. ಆ್ಯಂಡ್ ಈ ರೆವಲ್ಯೂಷನ್ ರಿಂಗ್ನೂ ನಾವು ಅನ್ಬಾಕ್ಸ್ ಮಾಡಿದ್ವಿ. ಈ 2 ವಿಡಿಯೋ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಾ. ಸೊ ನೀವೇನೋ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ದಯವಿಟ್ಟು ಹೋಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ID ಇಲ್ಲಿದೆ. ಲೆಟ್ಸ್ ಸ್ಟಾರ್ಟ್. ಆ್ಯಂಡ್ ಮೋಸ್ಟ್ ಬರೀ ಬಟ್ಟೆ ಇದೆ. ಸೊ ನಾನು ಅದನ್ನು ಜಾಸ್ತಿ ನೋಡ್ಸೋಕೆ ಹೋಗಲ್ಲ ನಿಮಗೆ, ಬರೀ ಬಟ್ಟೆ ಅದನ್ನು. ಇದು ಮೇನ್, ಇದೊಂಥರ ನನ್ನ ಬರ್ಡೇ ಗಿಫ್ಟು ನನಗೆ. ನಾನು ತೊಗೊಂಡಿರೋದು, ಪ್ರತಿ ವರ್ಷ ನಾನು ಮಾಡ್ಕೊತೀನಿ. ಇದರ ಒಂದು ಟ್ಯಾಟು ಹಾಕ್ಸ್ಕೊತೀನಿ. ಪ್ರತಿಯೊಂದು ಬರ್ಡೇಗೂ, ಪ್ರತಿಯೊಂದು ವರ್ಷ ಬರ್ಡೇಗೂ ಒಂದೊಂದು ಟ್ಯಾಟು ಹಾಕ್ಸ್ಕೊತೀನಿ. ಈ ಸಲ ಯಾಕಂದರೆ ನಾನು ಟ್ರಾವೆಲ್ ಮಾಡ್ತಾಯಿದ್ದೀನಿ, ಬೀಚಲ್ಲಿ ಇರ್ತೀನಿ, ಸ್ವಿಮ್ಮಿಂಗ್ ಪೂಲಲ್ಲಿ ಇರ್ತೀನಿ. ಟ್ಯಾಟೂ ಮೇಂಟೈನ್ ಮಾಡೋಕ್ಕಾಗಲ್ಲ ಈ ಬರ್ಡೇಗೆ ಹಾಕ್ಸ್ಕೊಂಡ್ರೆ. ನನ್ನ ಬರ್ಡೇಗೆ ಆ್ಯಕ್ಚುಲಿ ನಾನು ಗೋವಾದಲ್ಲಿ ಇರ್ತೀನಿ. ಅದಕ್ಕೆ ಈ ಸಲ ಇದೊಂದು ಎಕ್ಸ್ಟ್ರಾ ಗಿಫ್ಟ್ ನನ್ನಿಂದ ನನಗೋಸ್ಕರ ಕಲೆಕ್ಷನ್. ಸೊ ಐ ಲವ್ ಇಟ್. ನನ್ನ ಸೈಜೇ ಇರಲಿಲ್ಲ ನೆನ್ನೆ ನಾನು ಇದಕ್ಕೆ ಹೋದಾಗ. ಆಮೇಲೆ ಮಾಲ್ ಆಫ್ ಏಷ್ಯಾನಲ್ಲಿ ಅವ್ರು ವೇರ್ ಹೌಸ್ಗೆ ಇದು ಮಾಡಿ ಅಲ್ಲಿಂದ 11 ಸೈಜ್ನ ತರಿಸಿ ಕೊಟ್ಟರು. ಥ್ಯಾಂಕ್ ಯು ನೈಕಿ ಟೀಮ್, ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ಸಮಥಿಂಗ್ ವೆರಿ ಸ್ಪೆಷಲ್. ನೀವು ವೆಯ್ಟ್ ಮಾಡಬೇಕಾದಂತಹ ಪ್ಯಾಕೇಜ್ ಇದು. ಏನಿದು ಅಂದರೆ, ಇದು ಕೆನಾನ್ ಅವರ ಹೊಸ R6V ಕ್ಯಾಮ್ರಾ.
ಇಲ್ಲಿ ನೋಡ್ಬೋದು ನೀವು ಸ್ಯಾಂಪಲ್ ಅಂತ ಇದೆ. ಇದು ಸ್ಯಾಂಪಲ್ ಪೀಸ್ ಕೆನಾನ್ ಅವ್ರು ಕಳಿಸಿರೋದು ರಿವ್ಯೂ ಮಾಡೋಕ್ಕೆ, ಟೆಸ್ಟ್ ಮಾಡೋಕ್ಕೆ ಹೇಗಿದೆ ಅಂತ ನೋಡಿ ಹೇಳೋಕ್ಕೆ. ನಾನು ಸಿನಿಮಾ ಕ್ಯಾಮ್ರಾ ಯೂಸ್ ಮಾಡೋನು, R5C ಯೂಸ್ ಮಾಡೋನು ನಾನು. C50 ಬಿಟ್ಟಾಗ ಐ ವಾಸ್ ವೆರಿ ಇಂಪ್ರೆಸ್ಡ್. ಓಪನ್ ಗೇಟ್ ರೆಕಾರ್ಡಿಂಗ್ ಇದೆ, ಎಲ್ಲ ಇದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆನಾನ್ ಅಂತ. ಬಟ್ ರೈಟ್ ಆಫ್ಟರ್ C50 ಲಾಂಚ್ ಆದಮೇಲೆ R6V ಲಾಂಚ್ ಮಾಡಿದ್ರು, ವಿಚ್ ಈಸ್ ನಾಟ್ ಎ ವೆರಿ ಗುಡ್ ಥಿಂಗ್ ಫಾರ್ ಕೆನಾನ್, ಟು ಬಿ ಹಾನೆಸ್ಟ್. ನಾನು ಹೇಳ್ತೀನಿ, ಯಾಕಂದ್ರೆ ನಾನು ಓಪನ್ ಆಗಿ ಹೇಳ್ತೀನಿ ಇಲ್ಲ. ಯಾಕಂದರೆ C50 R6V ಎರಡು ಆಲ್ಮೋಸ್ಟ್ ಸೇಮ್ ಸ್ಪೆಕ್ಸ್ ಇರೋದ್ರಿಂದ, ಎರಡು ಅದೇ ಪ್ರೈಸ್ ರೇಂಜಲ್ಲಿ, ಒಂದು ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ, ಅದೇ ಪ್ರೈಸ್ ರೇಂಜಲ್ಲಿ ಇರೋದ್ರಿಂದ ನನಗೇನು ಅಷ್ಟೊಂದು ಇದನ್ಸಿಲ್ಲ. ಬಟ್ ಐ ವಾಂಟೆಡ್ ಟು ಟ್ರೈ R6V ಒಂದ್ಸಲಿ ವಿತ್ ದ 2050 ಲೆನ್ಸು, VCM ಲೆನ್ಸು. ಆ್ಯಂಡ್ ಆಲ್ಸೋ ನಾನು ಕೆಲವೊಂದು ರಿಕ್ವೆಸ್ಟ್ ಮಾಡ್ಕೊಂಡೆ, ನನಗೆ ಇನ್ನೊಂದು ಲೆನ್ಸ್ ಬೇಕು, ಸಿನ್ಸ್ ಐ ಆಮ್ ಗೋಯಿಂಗ್ ಟು ಗೋವಾ, ನನಗೆ ಇನ್ನೊಂದು ಲೆನ್ಸ್ ಬೇಕು ಅಂತ. ಅವರು ನನಗೆ ಇದನ್ನು ಕಳಿಸಿದ್ದಾರೆ, 24-105. ಇಟ್ಸ್ ಬ್ಯೂಟಿ ಲೆನ್ಸ್ ಅಂತ ಹೇಳ್ಬೋದು. ಸಖತ್ತಾಗಿದೆ ಲೆನ್ಸ್ ಇದು. ಇಟ್ಸ್ f2.8 ಲೆನ್ಸು, f2.8ದು. ಗೊತ್ತಿಲ್ಲ ಏನು ಹೇಳಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಕೆನಾನ್ ಫಾರ್ ಸೆಂಡಿಂಗ್ ಮಿ ದಿಸ್. ಸೊ ಇದು ಕ್ಯಾಮ್ರಾ ಬಗ್ಗೆ. ವಿ ನೀಡ್ ಟು ಪ್ಯಾಕ್ ಎವ್ರಿಥಿಂಗ್. ಇವಾಗ ಏನೇನು ನಾನು ಓಪನ್ ಮಾಡ್ತಿದ್ದೀನಿ ಎಲ್ಲ ಪ್ಯಾಕ್ ಮಾಡಬೇಕು. ಆ್ಯಂಡ್ ಮೋಸ್ಟ್ ಆಫ್ ಇಟ್ ಬರೀ ಬಟ್ಟೆನೇ ಇದೆ. ಕ್ಯಾಮ್ರಾ ಒಂದು ಬ್ಯಾಗಲ್ಲಿ ಹೋಗಬೇಕು, ಕ್ಯಾಮ್ರಾ ಆಕ್ಸೆಸರೀಸ್ ಇನ್ನೊಂದು ಬ್ಯಾಗಲ್ಲಿ ಹೋಗಬೇಕು, ಬಟ್ಟೆ ಒಂದು ಬ್ಯಾಗಲ್ಲಿ ಹೋಗಬೇಕು. ಟೋಟಲ್ ಅಟ್ಲೀಸ್ಟ್ 3 ಬ್ಯಾಗ್ ಆಗುತ್ತೆ ನಂದು, ಪ್ಲಸ್ ಒಂದು ಸೈಡ್ ಬ್ಯಾಗ್ ಟು ಕೀಪ್ ಆಲ್ ದ ಪವರ್ ಬ್ಯಾಂಕ್, ಪಾಸ್ಪೋರ್ಟು, ಡಾಕ್ಯುಮೆಂಟ್ಸು, ಅದು ಇದು ಏನೇನು ಬೇಕು ಅಲ್ಲ ಅದೇ ಸೈಡ್ ಬ್ಯಾಗಲ್ಲಿ ನಾನು ಮೋಸ್ಟ್ಲಿ ಇಟ್ಕೊತೀನಿ. ಆ್ಯಂಡ್ ಲೆಟ್ಸ್ ಗೆಟ್ ಟು ಪ್ಯಾಕಿಂಗ್. ಶೆಲ್ಲಲ್ಲಿ ಸಿಗುತ್ತಲ್ಲ? ಸಿಗುತ್ತೆ ತಾನೆ ಶೆಲ್ಲಲ್ಲಿ? ಹಂಗಿದ್ರೆ ಡೈರೆಕ್ಟ್ ಶೆಲ್ ಫಸ್ಟ್ ತಿನ್ಬಿಡೋಣ, ಆಮೇಲೆ ಇಲ್ಲ ಆಗಲ್ಲ, ರಿವರ್ಸ್ ಹೊಡಿ. ಫಸ್ಟ್ ತಿನ್ಬಿಟ್ಟು ಶೆಲ್ಗೆ ಹೋಗಿ ಫೀಲ್ ಹಾಕ್ಸ್ಕೊಂಡು ಇದು ಮಾಡ್ಕೊಂಡು ಆಡ್ ಬ್ಲೂ ಏನೇನಿದೆ ಹಾಕ್ಸ್ಕೊಂಡು ಅಲ್ಲಿ ಬ್ಲಾಗಲ್ಲಿ ಅಂತ ಬೈದ್ಬಿಡ್ತೀಯಲ್ಲ ನೀನು. ಎಷ್ಟೇ ಎಡಿಟ್ ಮಾಡ್ತೀನಿ ಗೊತ್ತಾ ನನ್ನ ಬ್ಲಾಗು, ಅರ್ಧ ಬ್ಲಾಗ್ ಇವ್ನು ಬೈದಿರೋದೇ ಇರುತ್ತೆ, ಬರೀ ಬೈತಿರ್ತಾನೆ. ಲವ್ ಮೇಲೆ ನನ್ಗೆ ಎಕ್ಸಿವಿ ಓಡಿಸಿ ಇದು ಫುಲ್ ಕಂಫರ್ಟ್ ಆಗ್ಬಿಟ್ಟಿದೆ. ಇರೋ ಕ್ರೆಟಾ ಹೋಗಿ ನುಗ್ತಾವ ನಾನು. ಕೇಳಿಸ್ತು ಪ್ಲೀಸ್ ನೀವು ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಚೆನ್ನಾಗಿ ಲಾಗ್ ಮಾಡ್ಬೋದು. ವಿಡಿಯೋ ನೋಡ್ಬಿಟ್ಟು ಯಾರ ಚೂಸ್ ಅನ್ಬೇಕಂತೀರ. ಒಬ್ಬೊಬ್ರಿಗೆ ಒಂದೊಂದರ ಪರ್ಸ್ಪೆಕ್ಟಿವ್ಸ್ ಇರುತ್ತೆ. ಜನ ಹೆಂಗೆ ಅಂದ್ರೆ ಬೆಳ್ದಿರೋರ್ನ ಮಾತ್ರನೇ ಇದ್ ಮಾಡೋದು. ಏನ್ ಮಾಡೋದಪ್ಪ, ಜನ ಬೆಳೀತಾ ಇರೋರೆಲ್ಲ ಚೂತ್ಯಾಗಲ್ ಜನಕ್ಕೆ. ಬೆಳ್ದ್ ಬಿಟ್ಟಿರೋನ್ ಮಾತ್ರ ಓ ಯು ಆರ್ ಮೈ ಗಾಡ್ ಬ್ರೋ. ನಾವ್ ಯು ಹ್ಯಾವ್ ಕಮ್ ಟು ಶೆಲ್. ಇಳಿದ್ ಬಾರಲ್ಲೇ. ಓಹೋ ಬಾರ ಸಾಕು. ಓಹೋ ಅದು ಆಡ್ ಬ್ಲೂನೇ ಬ್ರ್ಯಾಂಡ್, ಅದು ಹೂನು ಲೇ, ಅದೇನೋ ಬೇರೆ ಕೆಮಿಕಲ್ ಹೆಸರು, ಅದು ಆಡ್ ಬ್ಲೂ ಅನ್ನೋದೇ ಬ್ರ್ಯಾಂಡ್. ಡೀಸೆಲ್ ಗಾಡಿಗಳು ಅಷ್ಟೇ ಬ್ರೋ. ಹೂನಪ್ಪ, ಅದು ಇವಾಗ BS7 ಅಷ್ಟೇ. ಬಾಡಿ ಸ್ಟ್ರೆಚ್ ಆಗ್ತಾ ಇದೆ ಕ್ಯಾಮ್ರಾನು. ಸಾಕ್ಬಿಡ, ಅಲ್ಲೋಡಲ್ಲಿ ತುಂಬಿರುತ್ತೆ ಅಲ್ಲೇನು. ಆಯ್ತು ಮತ್ತೆ ಥ್ಯಾಂಕ್ಸ್. ಇಲ್ಲ ನೋಡಿ, ನಾನು ಹೇಳಿಲ್ವಾ? ಹೌದಾ? ನಾನು ಹೇಳಿಲ್ವಾ? ನೋಡಿ ಸಲಾಡ್ಸ್ ಇದು ಸಿಕ್ತು ಲಾಸ್ಟ್ ಟೈಮ್ ಊಟಿ ಹೋದಾಗ. ಅಲ್ಲಾಡ್ಸಿದ್ರೆ ಪೆಟ್ರೋಲ್ ಜಾಸ್ತಿ ಹಿಡಿತದೆ, ನಿಂಗೆ ಇದು ಬರುತ್ತೆ ಗೊತ್ತಾರ? ನೋಡಿ ಸಾಕ್ಬಿಡ 50 ರೂಪಾಯಿ ಎಕ್ಸ್ಟ್ರಾ ಇದ್ದಿದೆ. ಅಣ್ಣ ಬಾಣ ಇವೆಲ್ಲ ಆಯ್ತು. ಹೆಂಗಿದೆ ಟೇಸ್ಟ್? ಅದಿದೆಯಲ್ಲ, ಅದು ನೀನೇ ಹೇಳ್ಬೇಕಪ್ಪ, ಕಾರ್ ಓನರು. ನಂಗೆ ಗೊತ್ತಿಲ್ಲ. ಕಾತ ಅಂದ್ರೆ
ಸ್ಪ್ರೇ ಹೊಡಿಯಲ್ಲ ಒಲೆ ಏ ಇದಾಕಲ್ಲೇನೋ ಕೆಮಿಕಲ್ಲು ಹ್ಮ್ ಅದು ಗಾಡಿ ಕೂಲ್ ಆಗತ್ತೆ ಇದು ಇದರಿಂದನೇ ಆಗಿರುತ್ತೆ ಯೂರಿಯಾ ಅಂತ ಬರುತ್ತೆ ಗೊತ್ತಾ ಯೂರಿಯಾ ಅದರಿಂದನೇ ಹೊಡೆಯೋದು ಅದು ಹಿಡಿದ್ರೆ ಕೋಲ್ಡ್ ಇರುತ್ತೆ ಇದನ್ನು ಹಿಡಿದ್ರೆ ಕೋಲ್ಡ್ ಅದು ಬ್ಲಿಂಕಿಟ್ ಇರಲ್ಲ. ಬ್ಲಿಂಕಿಟ್ ಇರುತ್ತೆ ಬ್ಯಾರೆಟ್ ಡ್ಯಾಶ್ ಕ್ಯಾಮ್ ಇಲ್ಲ ಅಂದ್ರೆ ಏನ್ ಯಾವನ ಜಾಸ್ತಿ ಮಾತಾಡೋ ತೆಗಿಲ್ಲ ಫುಟೇಜು ನಕ್ಕನ್ ತೆಗಿಲೇನೋ ಹೇಳು ತೆಗೆದು ಏನೋ ನಿಂದಿಲ್ಲ ಅಂತ ತೆಗ್ಬಿಡ್ತೀನಿ ಅಂದ್ರೆ ಸಾಕು ಹೋಗ್ಬಿಡ್ತದೆ ಸುಮ್ಮನೆ